ಈಗ ತ್ರಿವೇಣಿಯವರು ನಾವೆಲ್ಗಳನ್ನ ಸಿನಿಮಾ ಮಾಡಿರೋಂಥದ್ದು ನಾವು ಶರಪಂಜರ, ಹಣ್ಣೆಲೆ ಚಿಗುರಿದಾಗ, ಆಮೇಲೆ ಬೆಳ್ಳಿ ಮೋಡ, ಕಂಕಣ, ಈ ಥರ ನಾವೆಲ್ ಬಗ್ಗೆ ಮಾತಾಡಿದ್ವಿ. ನೀವು ಆ ಸಿನಿಮಾಗಳನ್ನ ನೋಡಿರ್ತೀರ ಮತ್ತು ನಾವೆಲ್ಗಳನ್ನ ಕೂಡ ಓದಿರ್ತೀರ. ಯೂಶ್ವಲಿ ಒಬ್ಬ ನಾವೆಲಿಸ್ಟ್ಗೆ, ಈಗ ತ್ರಿವೇಣಿಯವರು ಇಲ್ಲದೆ ಇರೋದನ್ನು ನಿಮಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಒಬ್ಬ ನಾವೆಲಿಸ್ಟ್ಗೆ ತನ್ನ ಒಂದು ಕೃತಿ ಸಿನಿಮಾ ಆಗೋದು ಸಹಜವಾಗಿ ಖುಷಿ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಕೆಲವೊಬ್ಬರಿಗೆ ಕನ್ಸರ್ನ್ ಇರುತ್ತೆ ಯಾವ ಥರ ಮಾಡ್ತಾರೆ ಅಂಥೇಳಿ. ಸೊ ಈ ಒಂದು ಸಿನಿಮಾಗಳು ಏನು ಬಂದಿದೆ, ಪುಟ್ಟಣ್ಣ ಕಣಗಾಲ್ ಅವರೇ ಅದರಲ್ಲಿ 2 ಸಿನಿಮಾಗಳು ಮಾಡಿರೋಂಥದ್ದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು? ಐ ಥಿಂಕ್ ಪುಟ್ಟಣ್ಣ ಕಣಗಾಲು ನಮ್ಮ ತಾಯಿ ಬರೆದಿದ್ದ ನಾವೆಲ್ಗೆ ಹಾಗೇನೆ ಮಾಡಿದ್ದಾರೆ, ಏನು ಚೇಂಜಸ್ ಜಾಸ್ತಿ ನ್ಯಾಯ ಒದಗಿಸಿದ್ದಾರೆ. ನ್ಯಾಯ ಒದಗಿಸಿದ್ದಾರೆ. ಮತ್ತು ಹಾಗೇ ಇದೆ ಅದು ನಾವೆಲ್ ಹೆಂಗಿದೆ ಹಾಗೇ ಇದೆ. ಬೆಳ್ಳಿ ಮೋಡ ಸಹ ಮತ್ತು ಶರಪಂಜರ ಸಹ ಹಾಗೆ ಇದೆ. ಸೊ ಅದರಿಂದ ನನ್ಗನ್ಸುತ್ತೆ ನಮ್ಮ ಅಮ್ಮ ಇದ್ದಿದ್ರೆ ಅದ್ರ ಬಗ್ಗೆ ಖುಷಿ ಪಟ್ಟಿರೋರು. ಅವರು ಹಣ್ಣೆಲೆ ಚಿಗುರಿದಾಗನೂ ಅದು ಅಷ್ಟೇ ಕರೆಕ್ಟಾಗಿ ಅದೇನಿದೆ, ಆ ಜೋಕ್ಸ್ ಏನೇನಿದೆ, ಕಾಮಿಡಿ ರಾಯರದು ಸೀನ್, ಅದು ಇನ್ನೊಂದು ಕಾಮಿಡಿ ನಾವೆಲ್ ಅವ್ರದ್ದು ಹಣ್ಣೆಲೆ ಚಿಗುರಿದಾಗ. ಸೊ ಅದೆಲ್ಲ ಹಾಗೆ ತಂದಿದ್ದಾರೆ ಪುಟ್ಟಣ್ಣ ಅವರು. ಮತ್ತು ಅವ್ರದ್ದು ಆ್ಯಕ್ಟಿಂಗ್ ಗೊತ್ತಲ್ಲ ಅವ್ರದ್ದು, ಹಿ ವಾಸ್ ವೆರಿ ಎಕ್ಸ್ಪರ್ಟ್ ಇನ್ ಗೆಟಿಂಗ್ ದ ಆ್ಯಕ್ಟರ್ಸ್ ಟು ಆ್ಯಕ್ಟ್ ವೆಲ್, ಅದೊಂದಿದೆ. ಸೊ ನನಗನ್ಸುತ್ತೆ ನಮ್ಮ ತಾಯಿ ಮುಂದೆ ನೋಡಲಿಲ್ಲ ಸಿನಿಮಾ ಆಗಿದ್ದು. ನೋಡ್ಲಿಲ್ವಾ ಯಾವ ಸಿನಿಮಾ? ಅವ್ರಿಗೊಂದು ಅದೊಂದು ತುಂಬಾ ಆಸೆ ಇತ್ತು ಒಂದು ಸಿನಿಮಾ ಆಗೋದು ನೋಡಬೇಕು ಅಂತ. ಅದು ಅವ್ರ ಜೀವಂತ ಇದ್ದಾಗ ಯಾವ ಸಿನಿಮಾಗಳು ನೋಡಲೇ ಇಲ್ಲ ಅವರು. ಅವ್ರದ್ದು ಸಿನಿಮಾ ಆಗಿದೆ ಯಾವುದು ನೋಡಲೇ ಇಲ್ಲ.